ಶ್ರೀ ಗುರುಭ್ಯೋ ನಮಃ. ಗಣಪತಯೇ ನಮಃ. ಈ ವರ್ಷದ ಏಪ್ರಿಲ್ ತಿಂಗಳಿನ ಕನ್ಯಾ ರಾಶಿಯವರ ಗೋಚಾರ ಫಲಗಳನ್ನು ನಾವು ನೋಡುವುದಾದರೆ, ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಫಲಗಳು, ಸ್ವಲ್ಪ ಮಟ್ಟಿಗೆ ಅಶುಭವಾಗಿರ್ತಕ್ಕಂತಹ ಫಲಗಳು, ಅಂದರೆ 60% ಉತ್ತಮವಾಗಿರ್ತಕ್ಕಂತಹ ಫಲಗಳು, ಉಳಿದಿರ್ತಕ್ಕಂತಹ 40% ಅಶುಭ ಫಲಗಳು ನಿಮ್ಮದಾಗಿರುತ್ತದೆ. ಏಪ್ರಿಲ್ ತಿಂಗಳಿನಲ್ಲಿ 8ನೆಯ ಮನೆಯಲ್ಲಿರ್ತಕ್ಕಂತಹ ಗುರುವಿನ ಸ್ಥಾನಮಾನದಿಂದ ಸ್ವಲ್ಪ ಅಶುಭ ಫಲಗಳು ಬರುತ್ತದೆ. ಅದಕ್ಕೆ ನಾವು ಪರಿಹಾರಗಳನ್ನು ತಿಳ್ಕೊಂಡು ಕೊನೆಯಲ್ಲಿ ಹೇಳತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಂಡಿದ್ದೇ ಆದರೆ ಅಶುಭವೂ ಕೂಡ ಶುಭವಾಗಿ ಉತ್ತಮವಾಗಿರ್ತಕ್ಕಂತಹ ಫಲಗಳು ನಿಮ್ಮದಾಗಿರುತ್ತದೆ. ಯಾವುದಾದರೂ ಈ ತಿಂಗಳಿನಲ್ಲಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡುವುದಾದರೆ ತುಂಬ ಆಲೋಚನೆಯನ್ನು ಮಾಡಿ ಹೂಡಿಕೆಯನ್ನು ಮಾಡಿ. ಹೂಡಿಕೆ ಮಾಡಿದಲ್ಲೆಲ್ಲವೂ ಲಾಭ ಬರುವಂತಹ ಸ್ಥಾನಮಾನ ಇಲ್ಲ. ಆದ್ದರಿಂದ ನಾವು ಹೂಡಿಕೆ ಮಾಡುವಾಗಲೇ ಅದರ ಬಗ್ಗೆ ಕಾಳಜಿಯನ್ನು ಈ ಕನ್ಯಾ ರಾಶಿಯವರು ಮಾಡಬೇಕಾಗುತ್ತದೆ. ಮನೆಯಲ್ಲಿ ಕೌಟುಂಬಿಕವಾಗಿರ್ತಕ್ಕಂತಹ ಯಾವುದೇ ರೀತಿ ಹಿಂದಿನ ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಆ ಕೌಟುಂಬಿಕ ಕಲಹಗಳು ಪರಿಹಾರ ಆಗಿ ಸಂತಸವನ್ನು ಕೊಡತಕ್ಕಂತಹ ಯೋಗ ಭಾಗ್ಯ ನಿಮ್ಮದಾಗಿರುತ್ತದೆ. ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮವು ಬಹಳ ಅಗತ್ಯವಾಗಿದೆ. ಯಾಕೆ ಅಂತ ಕೇಳಿದರೆ, ಅಷ್ಟಮದಲ್ಲಿ ಇರತಕ್ಕಂತಹ ಗುರುವು ಆ ವಿದ್ಯಾ ಕ್ಷೇತ್ರವನ್ನೇ ತೋರಿಸುವುದರಿಂದ, ಆ ಗುರುಬಲ ಇಲ್ಲದೇ ಇರುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ಜಾಸ್ತಿ. ಅದನ್ನು ನೀವೇನಾದರೂ ಏಕಚಿತ್ತದಿಂದ ಧೈರ್ಯದಿಂದ ಮುಂದುವರೆದಿದ್ದೇ ಆದರೆ, ಶಾಸ್ತ್ರ ಹೇಳುತ್ತೆ ಧೈರ್ಯಂ ಸರ್ವತ್ರ ಸಾಧನಂ ಅಂಥೇಳಿ. ಇದನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡಿದ್ದೇ ಆದರೆ ತಮ್ಮ ಗುರಿ ಮುಟ್ಟುವುದರಲ್ಲಿ ಸಂಶಯವೇ ಇಲ್ಲ. ಹಾಗೆ ಕನ್ಯಾ ರಾಶಿಯವರಿಗೆ 8ನೇ ಮನೆಯಲ್ಲಿ ಬುಧ ಇರುವುದರಿಂದ ಆ ಏಪ್ರಿಲ್ ತಿಂಗಳಿನ ಉತ್ತರಾರ್ಧದಲ್ಲಿ ಉದ್ಯೋಗದಲ್ಲಿ ತೊಂದರೆ ಜಾಸ್ತಿ, ಮೇಲಧಿಕಾರಿಗಳ ಕಿರುಕುಳವೂ ಜಾಸ್ತಿ, ಆ ಉದ್ಯೋಗ ಕ್ಷೇತ್ರದಲ್ಲಿ ಬೇಸರ ತಂದೀತು, ಉದ್ಯೋಗ ಕ್ಷೇತ್ರದ ಮಟ್ಟಿಗೆ ಗೊಂದಲವೂ ನಿಮಗೆ ಬಂದೀತು. ಆದ್ದರಿಂದ ಗಮನಹರಿಸಿ ಉದ್ಯೋಗ ಕ್ಷೇತ್ರದಲ್ಲಿ ಪ್ರವೃತ್ತರಾಗಿ. ಅದೇ ರೀತಿಯಾಗಿ ವಿವಾಹವನ್ನು ಬಯಸುವವರು, ವಧು ಅಥವಾ ವರುವನ್ನು ಬಯಸುವವರಿಗೆ ಅಶುಭವಾಗಿರ್ತಕ್ಕಂತಹ ಫಲವು ಗೋಚರಿಸುವುದರಿಂದ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಕನ್ಯಾ ರಾಶಿಯವರ ಅಶುಭ ಫಲಗಳು ಶುಭ ಫಲವಾಗುವುದಕ್ಕೋಸ್ಕರವಾಗಿ ಪರಿಹಾರದ ಬಗ್ಗೆ ನಾವು ಗಮನ ಹರಿಸಬೇಕಾದರೆ, ಕನ್ಯಾಧಿಪತಿ ಬುಧ ಆದ್ದರಿಂದ ಬುಧನಿಂದ ಚಿಂತಿಸಲ್ಪಡತಕ್ಕಂತಹ ಆ ವಿಷ್ಣುವಿನ ಭಕ್ತನಾಗಿರ್ತಕ್ಕಂತಹ ಆಂಜನೇಯ, ಅಂದರೆ ಹನುಮಂತನ ಆರಾಧನೆ, ಹನುಮಂತ ದೇವರ ದರ್ಶನ, ವಿಷ್ಣುವಿನ ದರ್ಶನ, ವಿಷ್ಣುವಿನ ಸಂಬಂಧಿಸಿರತಕ್ಕಂತಹ ಮಂತ್ರ ಪಠಗಳನ್ನು ಮಾಡುವುದರಿಂದ, ಇಲ್ಲದಿದ್ದರೆ ವಿಷ್ಣು ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆಯನ್ನು ಮಾಡುವುದರಿಂದ, ಇಲ್ಲದಿದ್ದರೆ ವಿಷ್ಣುವಿನ ಅವತಾರ ಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂತಹ ಹಸುವಿಗೆ ಗೋಗ್ರಾಸವನ್ನು ಅಂದರೆ ತಿನ್ನಲಿಕ್ಕೆ ಏನಾದರೂ ಕೊಡುವುದರಿಂದ, ಬಾಲವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡುವುದರಿಂದ ಆ 40% ಇರತಕ್ಕಂತಹ ಅಶುಭವೂ ಶುಭವಾಗಿ ಉತ್ತಮ ಫಲವನ್ನು ಹೊಂದಬಹುದು, ಇಷ್ಟಾರ್ಥಗಳನ್ನು ಪಡ್ಕೊಳ್ಳಬಹುದು. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಶುಭ ದಿನಗಳನ್ನು ನಾವು ನೋಡುವುದಾದರೆ 9ನೇ ತಾರೀಕು, 13ನೇ ತಾರೀಕು, 21 ಹಾಗೂ 23 ಶುಭ ಫಲವಾಗಿರುತ್ತದೆ. ಯಾವುದಾದರೂ ಉತ್ತಮ ಕೆಲಸಗಳನ್ನು ಇಲ್ಲ ಯಾವುದಾದರೂ ಮಂಗಳ ಕಾರ್ಯಾದಿಗಳನ್ನು ಮಾಡುವ ಬಯಸುವವರು ನಾನು ಹೇಳಿರ್ತಕ್ಕಂತಹ ಈ ದಿವಸಗಳಲ್ಲಿ ಆರಂಭ ಮಾಡಿದ್ದೇ ಆದರೆ ಉತ್ತಮವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ. ಇನ್ನು ವರ್ಣದ ಬಗ್ಗೆ, ಬಣ್ಣದ ಬಗ್ಗೆ ನೋಡುವುದಾದರೆ, ಕನ್ಯಾಧಿಪತಿ ಬುಧ ಆದ್ದರಿಂದ ಹಸಿರು ಬಣ್ಣ, ಗಿಳಿ ಪಚ್ಚೆ ಅಂದರೆ ಗಿಳಿಯ ಕಲರು ಅಂದರೆ ಅರಿಶಿಣ ಮತ್ತು ಪಚ್ಚೆ ಕಲರು ಮಿಶ್ರವಾಗಿರ್ತಕ್ಕಂತಹ ಬಣ್ಣವು, ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣವು, ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣವು ನಿಮಗೆ ಶುಭ ಫಲವಾಗಿರುತ್ತದೆ. ಕನ್ಯಾ ರಾಶಿಯವರು ಇನ್ನೂ ಆಳವಾಗಿರ್ತಕ್ಕಂತಹ, ಇನ್ನೂ ವಿಸ್ತಾರವಾಗಿರ್ತಕ್ಕಂತಹ ಜ್ಯೋತಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡುವುದಾದರೆ ಅರ್ಚಕರ ಬಳಿಗೆ ಹೋಗಿ ನಿಮ್ಮ ಜಾತಕವನ್ನು ವಿಮರ್ಶಿಸಿ ನವಾಂಶ ದಶಾಭುಕ್ತಿಯಿಂದ ಖಡಾಖಂಡಿತವಾಗಿರ್ತಕ್ಕಂತಹ ಫಲಗಳನ್ನು ನಾವು ತಿಳ್ಕೊಳ್ಳಬಹುದು. ಇಲ್ಲಿ ಹೇಳಿರ್ತಕ್ಕಂತಹ ಸಾರಾಂಶದ 40% ಅಶುಭವೂ ಕೂಡ ದೇವರ ಅನುಗ್ರಹದಿಂದ ಶುಭವಾಗಿ ನಿಮಗೆ ಸಂತಸವನ್ನು ಕೊಟ್ಟು ಎಲ್ಲ ಕಡೆಗಳಲ್ಲಿಯೂ ಜಯಪ್ರಾಪ್ತಿ ನಿಮ್ಮದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ
ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.